ಬಂಧುಗಳೇ ನಮಸ್ಕಾರ. ಇದು ಟಿ.ವಿ. ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಆ ಹುಡುಗನ ಮೇಲೆ ಶಿವಾಜಿ ಮಹಾರಾಜರ ಸ್ವರಾಜ್ಯ ಸ್ಥಾಪನೆಯ ಉದ್ದೇಶ ಮನಸ್ಸಿನಾಳದಲ್ಲಿ ಅಚ್ಚಳಿಯದೆ ಪ್ರಭಾವ ಹೊತ್ತಿತ್ತು. ನಾಗಪುರದ ಸೀತಾಬರ್ಡಿ ಕೋಟೆಯ ಮೇಲೆ ಆತ ಬ್ರಿಟಿಷರ ಯೂನಿಯನ್ ಜಾಕ್ ಹಾರಾಡುವುದನ್ನು ಕಂಡ. ಆ ಧ್ವಜ ಆತನೊಳಗಿನ ದೇಶಭಕ್ತಿಗೆ ಅಪಮಾನದ ಸಂಕೇತವಾಗಿತ್ತು. ಆತನೊಳಗೆ ಒಂದು ವಿಚಾರ ಮೊಳಕೆ ಒಡೆದಿತ್ತು. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೆಸೆದು ಅಲ್ಲಿ ನಮ್ಮ ಪರಮ ಪವಿತ್ರ ಭಗವದ್ಧ್ವಜವನ್ನು ಪ್ರತಿಷ್ಠಾಪಿಸಿದರೆ ಆ ಕೋಟೆಯನ್ನು ನಾವು ಗೆದ್ದಂತೆ ಎಂದು ಭಾವಿಸಿದ. ಆದರೆ ಅಲ್ಲಿ ಗಟ್ಟೆ ಪಹರೆ ಇತ್ತು, ಧ್ವಜ ಹಾರಿಸುವಂತಿಲ್ಲ. ಆದರೆ ಸ್ವರಾಜ್ಯ ಕಟ್ಟುವುದೆಂದರೆ ಸುಮ್ಮನೆಯೇ. ತಕ್ಷಣ ಸ್ನೇಹಿತರೊಂದಿಗೆ ಕಾರ್ಯಪ್ರವೃತ್ತನಾದ. ಅವರ ಗುರುಗಳಾದ ವಜೆ ಮಾಸ್ತರರು ಅವರಿಗಾಗಿ ಓದಲು ಕೋಣೆಯೊಂದನ್ನು ಬಿಟ್ಟುಕೊಟ್ಟಿದ್ದರು. ಅದೇ ಅವರ ಕಾರ್ಯಾಚರಣೆಯ ಕೇಂದ್ರವಾಯಿತು. ಆ ಕೊಠಡಿಯೊಳಗಿನಿಂದ ಕೋಟೆಯವರೆಗೆ ಸುರಂಗ ತೋಡುವುದೆಂದು ನಿಶ್ಚಯ ಮಾಡಿ ಸನಿಕೆ ಗುದ್ದಲಿ ತಂದು ಅಗೆಯುವ ಕೆಲಸ ಶುರು ಮಾಡಿಯೇ ಬಿಟ್ಟಿದ್ದರು. 3 ದಿನದಿಂದ ಕೋಣೆಯ ಬಾಗಿಲು ಮುಚ್ಚಿದ್ದನ್ನು ಕಂಡ ವಜೆ ಮಾಸ್ತರು ಬಾಗಿಲು ತೆರೆದು ನೋಡಿದಾಗ ಕಂಡದ್ದು ಒಂದು ದೊಡ್ಡ ಗುಂಡಿ, ಸುತ್ತಲೂ ಮಣ್ಣಿನ ರಾಶಿ ಮತ್ತು ನೆಲವನ್ನು ಅಗೆಯುತ್ತಿದ್ದ ಆ ಹುಡುಗರು. ಆ ಹುಡುಗ ಸುರಂಗ ತೋಡುವ ತಮ್ಮ ಉದ್ದೇಶವನ್ನು ಹೇಳಿಯೇ ಬಿಟ್ಟ. ವಜೆ ಮಾಸ್ತರರಿಗೆ ಇಂಥ ಕಾರ್ಯಸಾಧುವಲ್ಲದ ಕೆಲಸಕ್ಕೆ ಕೈ ಹಾಕಿ ಸಮಯ ವ್ಯರ್ಥ ಮಾಡುವುದು ಸರಿಯಲ್ಲ ಎಂದು ಗದರಿಸಿ ಹೇಳಿದ್ರಾದರೂ ಅವನೊಳಗಿನ ದೇಶಭಕ್ತಿಯನ್ನು ಮೆಚ್ಚದಿರಲು ಅವರಿಂದ ಸಾಧ್ಯವಾಗಲಿಲ್ಲ. ಇಂಥ ಅಸಾಧ್ಯ ಕೆಲಸವನ್ನು ಸಾಧ್ಯ ಮಾಡಲೊರಟ ಅಸಾಧ್ಯ ಸಾಧಕನೇ ಮುಂದೆ ಡಾಕ್ಟರ್ ಪದವಿಯನ್ನು ಪಡೆದು ಅನೈಕ್ಯತೆಯ ರೋಗದಿಂದ ಬಳಲ್ತಕ್ಕಂಥ ಹಿಂದೂ ಸಮಾಜಕ್ಕೆ ಐಕ್ಯತೆಯ ಸೂತ್ರ ಬೆಸೆದು ಹಿಂದೂಗಳನ್ನು ಸಂಘಟಿಸಿದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸ್ಥಾಪಿಸಿದ ಸಂಘಟನೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ದೇಶಭಕ್ತ ಸಂಘಟನೆಗೆ ಈಗ 100ರ ಹರೆಯ. ಹಿಂದೂ ಪರಂಪರೆಯಲ್ಲಿ ವಿಜಯದಶಮಿಗೆ ಹೇಗೆ ಮಹತ್ವವೋ ಹಾಗೆ ಹಿಂದೂಗಳನ್ನು ಸಂಘಟಿಸಲೆಂದೇ ಸ್ಥಾಪಿಸಲ್ಪಟ್ಟ ಸಂಘಕ್ಕೆ ವಿಜಯದಶಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾದ ದಿನ. ಅದು ಕಲಿಯುಗಾಬ್ದ 5027ರ ಸನ್ 1925ನೇ ಇಸವಿ ವಿಜಯದಶಮಿಯ ಪವಿತ್ರ ದಿನ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರರು ನಾಗಪುರದಲ್ಲಿ ಕೇವಲ 15-20 ಮಂದಿ ತರುಣರೊಡನೆ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಅಂದು ಪುಟ್ಟ ಸಸಿಯಾಗಿದ್ದ ಸಂಘ ಇಂದು ವಿಶಾಲ ವಟವೃಕ್ಷವಾಗಿ ಬೆಳೆದು ನಿಂತಿದೆ. RSS ಇಂದು ಯಾವ ಕ್ಷೇತ್ರವನ್ನು ಸ್ಪರ್ಶಿಸದೆ ಬಿಟ್ಟಿಲ್ಲ. ಮಾತ್ರ ಅಲ್ಲ, ಸಂಘ ಪ್ರವೇಶಿಸಿದ ಕ್ಷೇತ್ರದ ಸಂಘಟನೆಗಳೆಲ್ಲ ಬಲಾಢ್ಯ ಸಂಘಟನೆಗಳಾಗಿ ಬೆಳೆದಿವೆ. ವಿದ್ಯಾರ್ಥಿ, ಶಿಕ್ಷಕ, ಶಿಕ್ಷಣ, ರೈತ, ಕಾರ್ಮಿಕ, ವ್ಯಾಪಾರಿ, ಕುಶಲಕರ್ಮಿ, ನೌಕರ, ಉದ್ಯಮಿ, ಬುದ್ಧಿಜೀವಿ ಅಥವಾ ಇನ್ನಿತರ ವೃತ್ತಿಪರರು, ಹೀಗೆ ಸಮಾಜ ಜೀವನದ ಎಲ್ಲ ವರ್ಗಗಳನ್ನು ಅದು ಆವರಿಸಿದೆ. ಸಂಘ ಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರರು ಜನ್ಮತಃ ದೇಶಭಕ್ತ. ನಾಗಪುರದ ಕಡುಬಡತನದ ವೈದಿಕ ಕುಟುಂಬದಲ್ಲಿ ಹುಟ್ಟಿದ ಅವರಲ್ಲಿ 8ನೆಯ ವಯಸ್ಸಿನಲ್ಲೇ ದೇಶಭಕ್ತಿ ಪ್ರಕಟಗೊಂಡಿತ್ತು. ಅದು ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ 60ನೇ ವರ್ಷದ ಸಿಂಹಾಸನವೇರಿದ ನೆನಪಿಗಾಗಿ ಭಾರತದಲ್ಲಿ ಸಿಹಿ ಹಂಚಿದ ಸಂದರ್ಭದಲ್ಲಿ ಬಾಲಕ ಕೇಶವ ಕೊಟ್ಟ ಸಿಹಿಯನ್ನು ಚರಂಡಿಗೆ ಎಸೆದಿದ್ದ. ಆಕೆಯ ಸಿಂಹಾಸನಾರೋಹಣಕ್ಕೆ ನಾವೇಕೆ ಸಿಹಿ ತಿನ್ನಬೇಕು? ಇಂಗ್ಲಿಷರು ನಮ್ಮನ್ನು ದಾಸ್ಯದಲ್ಲಿಟ್ಟಿರುವಾಗ ಅವರ ರಾಣಿಯ ಪಟ್ಟಾಭಿಷೇಕ ನಮಗೇಗೆ ಆನಂದ ತರುತ್ತದೆ? ಕೇಶವ ಅದು ಅಪಮಾನದ ಸಂಕೇತವೆಂದೇ ಭಾವಿಸಿದ. ಸಿಹಿಯನ್ನು ಎಸೆದು ದೇಶಭಕ್ತಿಯನ್ನು ಪ್ರಕಟಿಸಿದ್ದ. ಅದಾಗಿ 4 ವರ್ಷಕ್ಕೆ 8ನೆಯ ಎಡ್ವರ್ಡ್ ದೊರೆಯ ರಾಜ್ಯಾಭಿಷೇಕ ಕಾರ್ಯಕ್ರಮ ವೈಭವದಿಂದ ನಡೆದಿತ್ತು. ಆದರೆ ಕೇಶವ ಪರಕೀಯ ದೊರೆಯ ಸಮಾರಂಭವನ್ನು ಆಚರಿಸುವುದು ಅಪಮಾನದ ಸಂಗತಿ ಎಂದು ಭಾವಿಸಿ ಅದನ್ನು ಕೂಡ ಬಹಿಷ್ಕರಿಸಿದ. ಅತ್ಯಂತ ಪ್ರತಿಭಾವಂತನಾಗಿದ್ದ ಕೇಶವ ಓದಿದ್ದು ವೈದ್ಯಕೀಯ ಪದವಿ. ಆದರೆ ರೋಗಿಗೆ ಔಷಧಿ ಕೊಡದೆ ಹಿಂದೂ ಸಮಾಜಕ್ಕಂಟಿದ ಗುಲಾಮಗಿರಿ, ಅನೈಕ್ಯತೆ ಮತ್ತು ಸ್ವಾಭಿಮಾನದ ಕೊರತೆಯ ರೋಗಕ್ಕೆ ಔಷಧಿ ಕೊಡುವ ಸಂಕಲ್ಪ ಮಾಡಿ ಕಟ್ಟಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಕಾರಣಕ್ಕೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರರು ಬ್ರಹ್ಮಚಾರಿಯಾಗಿಯೇ ಉಳಿದರು. ಇಡೀ ಜೀವನದ ಅಜೇಯ ಸಂಘಟನೆಯನ್ನು ಹುಟ್ಟುಹಾಕಿದರು. ಆಲೋಚನೆಗಳನ್ನು ಕೃತಿರೂಪಕ್ಕಿಳಿಸಿದರು. ಅದಕ್ಕಾಗಿ ತಮ್ಮ ಇಡೀ ಬದುಕನ್ನು ದೇಶ ಕಾರ್ಯದಲ್ಲಿ ಸಮರ್ಪಿಸಿಕೊಂಡರು. ತೀರ ಸಾಮಾನ್ಯನಂತೆ ಕಾಣುವ ವ್ಯಕ್ತಿಯೊಬ್ಬ ಎದ್ದು ನಿಂತು ಇದು ಹಿಂದೂ ರಾಷ್ಟ್ರ ಎಂದು ಘೋಷಿಸ್ತಾರೆ.
ಅದರ ಸ್ವಾತಂತ್ರ್ಯ ಹಾಗೂ ಚಿರಂತನ ಸಾಮರ್ಥ್ಯಕ್ಕಾಗಿ ಹಿಂದೂಗಳ ರಾಷ್ಟ್ರವ್ಯಾಪಿ ಸಂಘಟನೆ ಮಾಡುತ್ತೇನೆಂದು ಸಂಕಲ್ಪಿಸುತ್ತಾರೆ. ಅವರ ಬಳಿ ಹಣವಾಗಲಿ, ಸಾಧನ ಸಲಕರಣೆಗಳಾಗಲಿ, ಜನಬೆಂಬಲಿತ ನಾಯಕರಾಗಲಿ ಇರಲಿಲ್ಲ. ಹಿಂದೂ ಸಮಾಜವಾದರೂ ಹಲವಾರು ಜಾತಿ, ಮತ, ಪಂಥ, ಪ್ರಾಂತ, ಭಾಷೆಗಳ ಹೆಸರಲ್ಲಿ ಹರಿದು ಹಂಚಿಹೋದ ಜನ. ಜೊತೆಗೆ ಪರಕೀಯರಿಂದ ದೀರ್ಘಕಾಲದ ಗುಲಾಮಗಿರಿ. ಹಿಂದೂಗಳನ್ನು ಸಂಘಟಿಸುವುದು ಕಪ್ಪೆಗಳನ್ನು ತಕ್ಕಡಿಯಲ್ಲಿಟ್ಟು ತೂಗುವುದು ಎರಡೂ ಒಂದೇ ಎನ್ನುವ ಸ್ಥಿತಿ. ಆದರೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರರು ಅಸಾಮಾನ್ಯ ಕಲ್ಪನೆಯನ್ನು ಕೃತಿರೂಪದಲ್ಲಿಳಿಸಿದರು. ಅವರು ಹೇಳುತ್ತಿದ್ದುದು, ಕೃತಿಶೂನ್ಯ ಸಿದ್ಧಾಂತದಿಂದ ಈವರೆಗೆ ಯಾವುದೇ ಮಹತ್ವ ಕಾರ್ಯಗಳು ಆಗಿಲ್ಲ, ಮುಂದೆಯೂ ಆಗುವುದು ಅಸಂಭವ. ಇದು ಇಂದು RSS ವಿಶ್ವವ್ಯಾಪಿ ಸಂಘಟನೆಯಾಗಿ ಬೆಳೆಯಲು ಕಾರಣವಾಗಿದ್ದು, ಅದರ ಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರರು ತಮ್ಮ ಕಲ್ಪನೆಯನ್ನು ಕೃತಿರೂಪಕ್ಕಿಳಿಸಿ ತಮ್ಮ ಇಡೀ ಜೀವನವನ್ನು ದೇಶಮಾತೆಯ ಸೇವೆಗೆ ಮುಡಿಪಾಗಿಟ್ಟಿದ್ದು ಮಾತ್ರವಲ್ಲ, ಅವರದ್ದೇ ರೀತಿ ಆಲೋಚಿಸುವ ಮತ್ತು ದೇಶಹಿತಕ್ಕಾಗಿ ತಮ್ಮ ಜೀವಮಾನವನ್ನು ಸವೆಸುವ ಅಸಂಖ್ಯ ದೇಶಭಕ್ತರಿಗೆ ರಾಷ್ಟ್ರ ಕಾರ್ಯದ ದೀಕ್ಷೆಯನ್ನು ಕೊಟ್ಟಿದ್ದು. ಹೀಗೆ ಸಮಾಜದಲ್ಲಿ ಸಂಘದ ಛಾಪು ಮೂಡಿಸಲು ಕಾರಣವಾಗಿರುವ ಅನೇಕ ಸಂಗತಿಗಳಿವೆ. ಕಾಲಕಾಲಕ್ಕೆ ಸಂಘದ ಸ್ವಯಂ ಸೇವಕರು ಮಹತ್ವಪೂರ್ಣ ರಾಷ್ಟ್ರೀಯ ಸಮಸ್ಯೆಗಳನ್ನು ಎತ್ತಿಕೊಂಡು ಜನಜಾಗೃತಿಗಾಗಿ ದೇಶವ್ಯಾಪಿ ಅಭಿಯಾನಗಳನ್ನು ನಡೆಸಿದ್ದಾರೆ. ಅದೇ ರೀತಿ ಮಾನವ ನಿರ್ಮಿತ ಮತ್ತು ಪ್ರಾಕೃತಿಕ ವಿಪತ್ತುಗಳು ನಡೆದಾಗ ಪ್ರತಿ ಸಂದರ್ಭದಲ್ಲೂ ತುರ್ತು ಕರೆಗೆ ಓಗೊಟ್ಟಿದ್ದಾರೆ. ರಾಷ್ಟ್ರ ಜೀವನದ ವಿಭಿನ್ನ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಜನಸಂಘಟನೆಗಳನ್ನು ಕಟ್ಟಿ ಬೆಳೆಸಿ ನಾಡಿನ ಕೋಟ್ಯಾಂತರ ಜನರ ಅಂತಃಕರಣದಲ್ಲಿ ಅಚ್ಚಳಿಯದ ಪ್ರಭಾವ ಬೀರಿದ್ದಾರೆ. ಇಡೀ ಜಗತ್ತಿಗೆ ಅಡವರಿಸಿದ ಕೊರೋನಾ ಎಂಬ ಮಹಾಮಾರಿಯ ಅಟ್ಟಹಾಸದ ಕಾಲಘಟ್ಟದಲ್ಲೂ 3.42 ಲಕ್ಷ ಸ್ವಯಂ ಸೇವಕರು ಮಹಾಮಾರಿಯ ಭಯ ದೂರವಿಟ್ಟು 67,000 ಸ್ಥಳಗಳಿಗೆ 50.5 ಲಕ್ಷದಷ್ಟು ರೇಷನ್ ಕಿಟ್ ವಿತರಿಸಿ ಸಮಾಜ ಬಂಧುಗಳ ನೆರವಿಗೆ ಧಾವಿಸಿದ್ದಾರೆ. ಸಂಘದ ಉದ್ದೇಶವೇ ನಿಸ್ವಾರ್ಥ ಸೇವೆ. ಅದನ್ನು ಗಮನಿಸಿದ ಸಮಾಜದ ಗಣ್ಯರು RSS ಅಂದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್ ಎಂಬ ಉಪಮೆಯಿಂದ ಕರೆದದ್ದು ಸಂಘದ ಸ್ವಯಂ ಸೇವಕರಿಗೆ ಅಲ್ಲಿ ದೊರೆಯುವ ದೇಶಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಶಿಕ್ಷಣದ ಕಾರಣಕ್ಕೆ. ಸಂಘದೊಡನೆ ಬೆಸೆದು 2-3 ದಶಕಗಳ ಒಡನಾಟದಲ್ಲಿ ಜೊತೆಯಾಗಿ ಸೇವಾ ಚಟುವಟಿಕೆಯಲ್ಲಿ ತೊಡಗಿಕೊಂಡ ಒಡನಾಡಿ ಸ್ವಯಂ ಸೇವಕ ಕಾರ್ಯಕರ್ತನ ಜಾತಿ ಯಾವುದೆಂದು ತಿಳಿಯದ ಅಥವಾ ತಿಳಿಯುವ ಕುತೂಹಲವೂ ಇಲ್ಲದ, ಹೊರಗಿನ ವಾತಾವರಣದಲ್ಲಿ ಹಿಂದೂ ಸಮಾಜವನ್ನು ಕಾಡುತ್ತಿರುವ ಸ್ಪೃಶ್ಯ ಅಸ್ಪೃಶ್ಯ ಭಾವದ ಆಚರಣೆಯು ಸಂಘದಲ್ಲಿ ಲವಶೇಷವೂ ಕಾಣುವುದಿಲ್ಲ ಎನ್ನುವುದು ಸಂಘದ ಆಯಾ ಕಾಲಘಟ್ಟದಲ್ಲಿ ಅದರ ಸಂಪರ್ಕಕ್ಕೆ ಬಂದ ಅನೇಕ ಮಹನೀಯರ ಅನುಭವ ವೇದ್ಯ ಮಾತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1939 ಸಂಘದ ಶಿಬಿರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದ್ದು, ಇತರರ ಜಾತಿ ತಿಳಿಯುವ ಗೊಡವೆಯೇ ಇಲ್ಲದೆ ಸಂಪೂರ್ಣ ಸಮಾನತೆ ಸಹೋದರತೆಗಳ ಭಾವಗಳಿಂದ ಸ್ವಯಂ ಸೇವಕರು ವ್ಯವಹರಿಸುವುದನ್ನು ಕಂಡು ನನಗೆ ಆಶ್ಚರ್ಯವೆನಿಸಿತು ಎಂದು. ಇಂದು ರೂಪುಗೊಳ್ಳುತ್ತಿರುವ ಸಾಮಾಜಿಕ ಪರಿವರ್ತನೆಯ ಮುಂಚೂಣಿಯಲ್ಲಿರುವ ಕ್ರಾಂತಿಕಾರಿ ಸಂಘಟನೆ ನಿಮ್ಮದು. ಜಾತೀಯತೆಯನ್ನು ಕೊನೆಗಾಣಿಸುವ ಹಾಗೂ ದೀನದಲಿತರ ಕಣ್ಣೀರನ್ನು ಒರೆಸಬಲ್ಲ ಸಾಮರ್ಥ್ಯ ನಿಮ್ಮಲ್ಲಿ ಮಾತ್ರವಿದೆ ಎಂದು 1977ರಲ್ಲಿ ಸಂಘದ ಸಂಪರ್ಕಕ್ಕೆ ಬಂದ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರು ಹೇಳಿದ ಮಾತಿದು. ಸ್ವತಃ ಮಹಾತ್ಮ ಗಾಂಧೀಜಿಯವರು ವಾರ್ಧಾದಲ್ಲಿ ನಡೆಯುತ್ತಿರುವ ಸಂಘದ ಶಿಬಿರಕ್ಕೆ ಭೇಟಿ ನೀಡಿದಾಗ ಜಾತಿಯ ತಾರತಮ್ಯ ಕಾರಣವನ್ನು ನೀಡಿ ಅವರು ಡಾಕ್ಟರ್ ಹೆಡ್ಗೇವಾರರಲ್ಲಿ ಕೇಳಿದ ಮಾತು ಐತಿಹಾಸಿಕವಾದದ್ದು. ಕಾಂಗ್ರೆಸ್ಸಿನಲ್ಲಿದ್ದುಕೊಂಡೇ ನೀವು ಸ್ವಯಂ ಸೇವಕರ ದಳವನ್ನೇಕೆ ಕಟ್ಟಲಿಲ್ಲ, ಪ್ರತ್ಯೇಕವಾಗಿ ಏಕೆ ಕಟ್ಟಿದ್ದೀರಿ ಎಂದಾಗ ಡಾಕ್ಟರ್ ಹೆಡ್ಗೇವಾರರು ಹೇಳಿದ್ದು, ಸ್ವಯಂ ಸೇವಕನಿಗೆ ಸಂಬಂಧಿಸಿದಂತೆ ನನ್ನ ಕಲ್ಪನೆಯೇ ಬೇರೆ. ಸ್ವಾರ್ಥ ಬಿಟ್ಟು ದೇಶಕ್ಕಾಗಿ ಸ್ವತಃ ಮುಂದಾಗಿ ಕೆಲಸ ಮಾಡುವವರನ್ನು ತಯಾರು ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಈ ಕೆಲಸ ರಾಜಕೀಯ ಪಕ್ಷದ ಒಂದು ಭಾಗವಾಗಿ ಮಾಡಲು ಸಾಧ್ಯವಿಲ್ಲ. ಸಮರ್ಪಿತ ನಿಸ್ವಾರ್ಥ ಕಾರ್ಯಕರ್ತರ ಭರವಸೆ ಮೇಲೆಯೇ ರಾಷ್ಟ್ರದ ಎಲ್ಲ ಕ್ಷೇತ್ರಗಳ ಏಳ್ಗೆ ಸಾಧ್ಯ ಎಂದು. ಇದೇ ಪ್ರಶ್ನೆಯನ್ನು ಕೆಲವೊಮ್ಮೆ ಸ್ವಯಂ ಸೇವಕರು ಹೆಡ್ಗೇವಾರರಲ್ಲಿ ಕೇಳಿದಾಗ ಅವರು ಬೇರೊಂದು ರೀತಿಯಲ್ಲೇ ಉತ್ತರಿಸುತ್ತಾ, ನೋಡಿ, ನಾವೀಗ ವಿದ್ಯುತ್ತಿನ ಉತ್ಪಾದನೆಯಲ್ಲಿ ತೊಡಗಿದ್ದೇವೆ, ಮುಂದೆ ದೇಶದ ಕಲ್ಯಾಣಕ್ಕಾಗಿ ಹಲವಾರು ವಿಧದ ಕೆಲಸಗಳಿಗೆ ಈ ಶಕ್ತಿಯನ್ನು ಪೂರೈಸುವ ಕಾರ್ಯ ಇದರಿಂದ ಆಗಲಿದೆ ಎಂದು.
ಅವರ ಮಾತು ದಶಕಗಳ ನಿರಂತರ ಪರಿಶ್ರಮದಿಂದ ನಿಜವಾಗಿದೆ. ಅನೇಕ ಸಂಘಟನೆಗಳು ಹುಟ್ಟಿ ಅದರ ವಾರ್ಷಿಕೋತ್ಸವವನ್ನೂ ಕಾಣದೆ ಕಾಲಗರ್ಭದಲ್ಲಿ ಲೀನವಾಗುವಾಗ ತನ್ನ ಶತಮಾನದ ವರ್ಷಕ್ಕೆ ಕಾಲಿಟ್ಟು ಅಖಂಡವಾಗಿ ಉಳಿದಿರುವ ಜಗತ್ತಿನ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದರೆ ಅದು ಅತಿಶಯೋಕ್ತಿ ಏನಲ್ಲ. ಇಂದು ಸಂಘ ಪ್ರವೇಶಿಸದ ಕ್ಷೇತ್ರವಿಲ್ಲ. ಸಂಘದ ಏಕತೆಯ ಚಿಂತೆಯನ್ನಿಟ್ಟುಕೊಂಡು ಜಗತ್ತಿನ 35ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸಂಘದ ಚಟುವಟಿಕೆಗಳು ನಡೆಯುತ್ತಿವೆ. ಧರ್ಮಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್, ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಭಾರತಿ, ಸೇವಾಭಾರತಿ, ವನವಾಸಿ ಕಲ್ಯಾಣ, ಮಹಿಳಾ ಕ್ಷೇತ್ರದಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಸಾಹಿತ್ಯ ಕ್ಷೇತ್ರದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮ ವಿಕಾಸ ಕೇಂದ್ರ, ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ, ಜೊತೆಗೆ ಸಾವಿರಾರು ಸೇವಾ ಚಟುವಟಿಕೆಗಳ ಮೂಲಕ ಸಂಘ ತನ್ನ ಛಾಪನ್ನು ಮೂಡಿಸಿದೆ. ಈಗ 2025 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶತಮಾನದ ವರ್ಷ. ಯಾವುದೇ ಉನ್ನತ ಹಿನ್ನೆಲೆ ಇಲ್ಲದೆ ಸಾಮಾನ್ಯ ವ್ಯಕ್ತಿಗಳು ಸಂಘದ ಸಂಪರ್ಕಕ್ಕೆ ಬಂದು ಸ್ವಯಂ ಸೇವಕರಾಗಿ ನಂತರ ಕಾರ್ಯಕರ್ತರಾಗಿ ಬೆಳೆದು ದೇಶದ ಸಾಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿ ದೇಶವನ್ನು ಮುನ್ನಡೆಸಲು ಸಮರ್ಥರನ್ನಾಗಿಸಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಗ್ಗಳಿಕೆ. ಈಗ ದೇಶದ ಪ್ರಧಾನಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲ ಸಂಘದ ಹಿನ್ನೆಲೆಯಿಂದ ಬಂದವರು ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಆದಾಗ್ಯೂ ಸಂಘದ ಗುರಿ ಕೇವಲ ತನ್ನ ಸ್ವಯಂ ಸೇವಕರನ್ನು ಉನ್ನತ ಹುದ್ದೆಗಳಲ್ಲಿ ಪ್ರತಿಷ್ಠಾಪಿಸುವುದಾಗಿರದೆ ಸಂಘದಲ್ಲಿ ಪ್ರತಿನಿತ್ಯ ಹೇಳುವ ಪ್ರಾರ್ಥನೆಯ ಆಶಯದಂತೆ ಪರಂ ವೈಭವನ್ನೇ ತುಮೇ ತತ್ಸ್ವರಾಷ್ಟ್ರಂ ಎನ್ನುತ್ತಾ ಭಾರತವನ್ನು ಪರಮ ವೈಭವಕ್ಕೇರಿಸುವುದೇ ಸಂಘದ ಸಂಕಲ್ಪಿತ ಗುರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.